ಕೊಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮವನ್ನ ಚಾಲನೆ ಕೊಡಬೇಕಾಗಿ ವಿನಂತಿ. ಇನ್ನು ಪ್ರಾರಂಭ ಮಾಡ್ತೀವಿ. ಆಮೇಲೆ ಅರ್ಜಿ ನೋಂದಾಯಿಸಿದ್ವಿ ಅಂತವೆಲ್ಲ ನಮಗೆ ಈ ಕೂಡಲೇ ಗ್ರಾಹಕರಿಗೆ ತೊಂದರೆ ಆಗದಂತೆ ಈ ಹೊಸ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಮಗೆ ಕನೆಕ್ಷನ್ ಕೊಡಬೇಕು. ನಾವಿವತ್ತು ನೆಮ್ಮದಿಯಾಗಿ ಬದುಕಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಹಾಗೆ ಮನೆ ಬಾಡಿಗೆ ಕಟ್ಟಕ್ ಆಗ್ತಿಲ್ಲ, ನಮ್ಮ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಕೆಲಸ ಕೊಡಕ್ ಆಗ್ತಾ ಇಲ್ಲ, ESI PF ತಗೊಂಡಿದ್ದೀವಿ ಅದ್ರ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟದಲ್ಲಿದ್ದೀವಿ. ಸರ್ಕಾರ ಈಗಾಗಲೇ ಏನೇನೋ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ನಮ್ಮ ವಿದ್ಯುತ್ ಕೊಡುಗೆದಾರರು ಏನಾದ್ರು ಒಂದು ಭಾಗ್ಯ ಕೊಟ್ಬಿಟ್ರೆ ನಮಗೂ ಒಂದು ಮನೆಗೆ ನೆಮ್ಮದಿಯಾಗಿ ಇಟ್ಬಿಡ್ತೀವಿ. ನಾವು ಕರ್ನಾಟಕ ಸರ್ಕಾರಕ್ಕೆ ಏನೇನು ಮಾಡಿದ್ದಾರೆ ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ನ್ಯಾಯ ಈಡೇರಿಸಲೇಬೇಕು. ಈಡೇರಿಸದೇ ಇದ್ರೆ ಹಗಲು ರಾತ್ರಿ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜಿ ರುದ್ರೇಶ್ ಮಾಜಿ. ನಾವು 35,000 ಜನ ಗುತ್ತಿಗೆದಾರರು ಲೈಸೆನ್ಸ್ ಅನ್ನ ಪಡೆದಿದ್ದೇವೆ. ಕರ್ನಾಟಕ ಸರ್ಕಾರದಿಂದ ಲೈಸೆನ್ಸ್ ಅನ್ನು ಪಡೆದು ನಾವು ಹಲವಾರು ವರ್ಷಗಳ ನಮ್ಮಲ್ಲಿ BE ಓದಿದ್ದಾರೆ, ಡಿಪ್ಲೊಮಾ ಓದಿದ್ದಾರೆ ಹಾಗೂ ಸ್ವಯಂ ಉದ್ಯೋಗದ ಅಡಿಯಲ್ಲಿ ಸರ್ಕಾರ ಲೈಸೆನ್ಸ್ ಅನ್ನು ಕೊಟ್ಟು ನಮ್ಮ ಸರ್ಕಾರಗಳು ಅವರಿಗೆ ಕರೆಕ್ಟ್ ಆಗಿ ತಿಳಿಕೊಳ್ಳದೆ ಇವಾಗ ಆದೇಶಗಳನ್ನ ಹೊರಡಿಸಿದೆ ಅವರು. ಆದ್ರೆ ನಮ್ಮ ಬೇಡಿಕೆ ಏನು ಅಂತಂದ್ರೆ ಈ ಹಿಂದೆ 40-45 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಬೆಂಗಳೂರು ಸಂಪೂರ್ಣವಾಗಿ ಬೆಳೆದೋಗಿದೆ. ಇವತ್ತು ಸರ್ಕಾರ ಬೀಗ ಹಾಕೊಂಡು ಬಂದಿದೆ. ಕರೆಕ್ಟಾ? ನಮ್ಮ ಬೇಡಿಕೆ ಏನು ಗೊತ್ತಾ? ನೀವು ಮಾಡ್ಕೊಳ್ಳಿ, ನೀವು ಕಾನೂನನ್ನ ಮಾಡಿ, ನಾವು ಬೇಡ ಅನ್ನಲ್ಲ, ನಿಮ್ಮ ಕಾನೂನಿನ ವಿರೋಧವನ್ನು ಕೂಡ ನಾವು ವ್ಯಕ್ತಪಡಿಸಲ್ಲ. ಆದರೆ ಇವತ್ತು ವಿದ್ಯುತ್ ಸಂಪರ್ಕವನ್ನು ತಾತ್ಕಾಲಿಕವಾಗಿ ಏನು ನೀವು ಹಿಡಿದಿರಿ 2024-2025 ಬಿಫೋರ್ ಮುಂಚಿತವಾಗಿ ಏನು ಕೊಟ್ಟಿದ್ದೀರಿ? 4 ಲಕ್ಷ ವಿದ್ಯುತ್ ಸಂಪರ್ಕಗಳು ಪೆಂಡಿಂಗ್ ಇದೆ. ದಯಮಾಡಿ ಆ ಸಂಪರ್ಕನ ಕೊಟ್ಬಿಡಿ. ಮತ್ತೆ ಸ್ಮಾರ್ಟ್ ಮೀಟ್ರು ಈ ದುಪ್ಪಟ ದರವನ್ನ ಅವರು ಏರಿಕೆ ಮಾಡಿದ್ದಾರೆ. ಹಾಗೂ ವಿದ್ಯುತ್ ಗ್ರಾಹಕರ ಪರವಾಗಿ ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಪ್ರತಿಭಟನೆಯ ಪ್ರಮುಖ ಬೇಡಿಕೆಗಳು 1-4-2025 ಏನು ತಾತ್ಕಾಲಿಕ ಮತ್ತು ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಇಂಟಿಮೇಷನ್ ಪವರ್ ಸಪ್ಲೈ ಇಂಟಿಮೇಷನ್ ಆಗಿದೆ, ಏನು ಡೆಪಾಸಿಟ್ ಕಟ್ಸ್ಕೊಂಡಿದ್ದೀರಾ, ಏನು ವರ್ಕ್ ಆರ್ಡರ್ ಹಾಕಿದ್ದೀರಾ, ಏನು ಮೀಟ್ರ್ಗಳು ಕೊಟ್ಟು ಸರ್ವಿಸ್ ಮಾಡಿದ್ರೆ ಬಿಲ್ಡಿಂಗನ್ನು ನಿಲ್ಲಿಸಿದ್ದೀರಾ, ಇಲ್ಲ ಒಂದು ಪವರ್ ಸ್ಯಾಂಕ್ಷನ್ ಮಾಡಿರೋದು, ಡೆಪಾಸಿಟ್ ಕಲೆಕ್ಟ್ ಮಾಡಿರೋದು, ಇಂಥದ್ದನ್ನೆಲ್ಲ ನಿಲ್ಲಿಸಿದ್ದಾರೆ. ಇದನ್ನು ತಕ್ಷಣ ಇಮಿಡಿಯೇಟಾಗಿ ಎಲ್ಲವನ್ನು ನಮಗೆ ಪವರ್ ಸಪ್ಲೈ ಕೊಡಬೇಕು. ಒಂದು. ಎರಡನೇದು, ಈ ತಾತ್ಕಾಲಿಕ ಹಾಗೂ ಶಾಶ್ವತ ವಿದ್ಯುತ್ತನ್ನು ಇನ್ನು ಮುಂದೆ ಫಸ್ಟು ತಾತ್ಕಾಲಿಕ ಪವರನ್ನು ನಮಗೆ ಯಾವುದೇ OCCC ಯಾವುದೇ ಒಂದು ಕಡ್ಡಾಯ ಇಲ್ಲದೆ ಅದನ್ನು ತಕ್ಷಣದಿಂದ ನಮಗೆ ಜಾರಿಗೆ ತರಬೇಕು. ಮತ್ತು ಸ್ಮಾರ್ಟ್ ಮೀಟ್ರು ಏನು ಬೇರೆ ರಾಜ್ಯಗಳಲ್ಲಿ 2,000-2,500 ರೂಪಾಯಿ ಇದೆ, 2,500 ರೂಪಾಯಿ ಇದೆ, ಅದನ್ನು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸಿಂಗಲ್ ಫೇಸು 5,000 ರೂಪಾಯಿ, 3 ಫೇಸು 10,000 ರೂಪಾಯಿ ಮತ್ತು ETV ಮೀಟ್ರನ್ನ 28,000 ರೂಪಾಯಿ ಮಾಡಿದ್ದಾರೆ. ಅದನ್ನು ಬೆಲೆಯನ್ನು ತಕ್ಷಣದಿಂದ ಅದನ್ನು ಕಡಿಮೆ ಮಾಡಿ ಜನಗಳಿಗೆ ಮುಟ್ಟುವಂತೆ ಅದನ್ನು ಮಾಡಬೇಕು. ಮತ್ತು ಮೂರನೇದು 1-5 ಲಕ್ಷ. ಇದು 2022ರಲ್ಲೇ ಕರ್ನಾಟಕ ಸರ್ಕಾರ ಆದೇಶವನ್ನು ಹೊರಟಿ ಇದನ್ನು ಎಲ್ಲರಿಗೂ
ಸಣ್ಣ ಗುತ್ತಿಗೆದಾರಗಳಿಗೆ ಕೊಡಬೇಕು ಅಂದ್ಬಿಟ್ಟು ಟೆಂಡರ್ನ ಕ್ಲೋಸ್ ಮಾಡಿ 1 ರಿಂದ 5 ಲಕ್ಷದವರೆಗಿನ ತುಂಡು ಗುತ್ತಿಗೆಯನ್ನು ಕೊಡಬೇಕು ಅಂದ್ಬಿಟ್ಟು ಅದನ್ನು ಇನ್ನೂ ನಮ್ಮ ಎಸ್ಕಾಂಗವರು ಜಾರಿಗೆ ತರಲಿಲ್ಲ. ಅದನ್ನು ತಕ್ಷಣ ಜಾರಿಗೆ ತರಬೇಕು. ಮತ್ತು ಈ ಕರ್ನಾಟಕ ರಾಜ್ಯದ ರೈತರ ನೀರಾವರಿ ಮತ್ತು ಪಂಪ್ ಸೆಟ್ಗಳಿಗೆ ನಿರಂತರ ವಿದ್ಯುತ್ ಸಿಗುವಂಗೆ ಮಾಡಬೇಕು. ಮತ್ತು ಇನ್ನು ಬೆಸ್ಕಾಂ ಆನ್ಲೈನ್ ಪೋರ್ಟಲ್ನಲ್ಲಿ ಏನು ವಿದ್ಯುತ್ ಗುತ್ತಿಗೆದಾರರ ಸಮಾಪನ ವರದಿಯನ್ನು ಕಡ್ಡಾಯ ಬೇಡ ಅಂದಿದ್ದಾರೆ, ಅದನ್ನು ಕಡ್ಡಾಯ ಮಾಡಿಸಬೇಕು ಅಂತ ಹೇಳಿ ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದೆ.